ಪ್ರಜ್ವಲ್ ಪೆನ್ ಡ್ರೈವ್ ಪಾಲಿಟಿಕ್ಸ್ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗ್ತಾ ಇದೆ. ಯಾವಾಗ ತನ್ನ ಅಣ್ಣನ ಮೇಲೆ ಆರೋಪ ಕೇಳಬಂತೋ ಡಿಕೆ ಸುರೇಶ್ ಕುಮಾರಸ್ವಾಮಿ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ಯಾವ ರಾಜಕೀಯನೂ ಇಲ್ಲ. ಎಚ್.ಡಿ. ಕುಮಾರಸ್ವಾಮಿಯ ಬಹುಶಃ ಷಡ್ಯಂತ್ರ ಮಾಡಿರಬೇಕು. ಇದು ಇಡೀ ದೇಶವೇ ಅಸಹ್ಯ ಪಡುವಂತಹ ಘಟನೆ. ಕುಟುಂಬದವರೇ ಅವರ ರಕ್ಷಣೆಗೆ ನಿಂತು ಬಿಟ್ಟಿದ್ದಾರೆ. ಬೇರೆ ಯಾರಾದ್ರೂ ಹಿಂಗ್ ಮಾಡಿದ್ರೆ ಅವ್ರು ಸುಮ್ನಿರ್ತಾ ಇದ್ರಾ? ನಮ್ ಗಮನಕ್ಕೆ ಬಂದಿದ್ರೆ ಇದು ನಾವು ತಂದಿರೋದಲ್ಲ. ಒಂದ್ ವೇಳೆ ಬಂದಿದ್ರೆ ಈಗಲ್ಲ ಮುಂಚೆಯೇ ಬಿಟ್ಬಿಡ್ತಿದ್ವಿ, ರಿಲೀಸ್ ಮಾಡ್ತಾ ಇದ್ವಿ. ರಾಜಕೀಯ ಷಡ್ಯಂತ್ರ ನನ್ನ ಮೇಲೆ ಮತ್ತು ನನ್ನ ಮಗನ ಮೇಲೆ ರಾಜಕೀಯ ಷಡ್ಯಂತ್ರ ಮಾಡ್ತಿದ್ದಾರೆ ಅಂತ ಒಂದು ಉತ್ತರನ ಕೊಡ್ತಾರೆ ಸರ್ ರೇವಣ್ಣ ಅವರು. ಅದನ್ನ ಕುಮಾರಸ್ವಾಮಿ ಅವ್ರನ್ನ ಕೇಳಬೇಕು. ಷಡ್ಯಂತ್ರ ಏನಾರ ಮಾಡಿದ್ರೆ ಕುಮಾರಸ್ವಾಮಿ ಅವ್ರು ಮಾಡಿರ್ಬೇಕು, ಬೇರೆಯವ್ರು ಯಾರು ಮಾಡಿರೋದಿಲ್ಲ. ರಕ್ಷಣೆಗೆ ನಿಂತಿರೋರೇ ಕುಟುಂಬ, ಬೆಳೆಸಿರೋರು ಕುಟುಂಬ, ಓಟ್ ಕೇಳಿರೋರು ಕುಟುಂಬ, ರಾಜಕಾರಣಕ್ಕೆ ತಂದಿರೋರು ಕುಟುಂಬ. ಒಳ್ಳೇದಾದಾಗ ಕುಟುಂಬ, ಇಲ್ಲದೇ ಇದ್ದಾಗ ಕೆಟ್ಟದಾಯ್ತು ಅಂತ ಅಂದಾಗ ಬೇರೆಯವರು ಅಂತಾನ. ಇದು ಬಹುಶಃ ಅವರ ವ್ಯಕ್ತಿತ್ವಕ್ಕೆ ವ್ಯಕ್ತಿತ್ವ ಏನು ಅಂತಕ್ಕಂಥ ನುಣುಚ್ಕೊಳ್ಳುವಂಥ ಪ್ರಯತ್ನ. ಇವತ್ತು ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಕೂಡ ಇದಕ್ಕೆ ಉತ್ತರವನ್ನ ಕೊಡಬೇಕು. ಹುಬ್ಳಿ ಘಟನೆಯನ್ನ ಇಡೀ ದೇಶದಲ್ಲಿ ಪ್ರಚಾರ ಮಾಡ್ತಾರೆ. ಇದನ್ನ ಯಾಕೆ ವಿಚಾರವನ್ನ ಪ್ರಸ್ತಾಪ ಮಾಡೋದಿಲ್ಲ ಅವರು? ಹಾಸನದ ಈ ವಿಚಾರ, ಪೆನ್ ಡ್ರೈವ್ ವಿಚಾರವನ್ನ ಒಬ್ಬ ಸಂಸತ್ ಸದಸ್ಯರು, NDA ಅಭ್ಯರ್ಥಿ ಈ ತರ ಮಾಡಿದ್ದಾರೆ, ಇದು ದೇಶಕ್ಕೆ ಆದಂತ ಅಪಮಾನ, ನಾರಿಯರಿಗಾದಂತ ಅಪಮಾನ ಅಂತ ಯಾಕೆ ಅವ್ರು ಪ್ರಚಾರ ಮಾಡೋದಿಲ್ಲ? ಮಾಜಿ ಪ್ರಧಾನಮಂತ್ರಿಗಳ ಮೊಮ್ಮಗ, ಮಾಜಿ ಮುಖ್ಯಮಂತ್ರಿಗಳ ಮಗ, ಇವರು ಇಂಥ ಒಂದು ಕುಟುಂಬದಲ್ಲಿ ಇಂಥ ಪ್ರಕರಣ ಆಗಿದೆ, ಇದ್ರ ಬಗ್ಗೆ ನಾವು ಗಮನ ಹರಿಸ್ತೀವಿ ಅಂತ ಹೇಳಿ ಯಾಕೆ ಅವರು ಇದು ಮಾಡ್ತಾ ಇಲ್ಲ? ಬಹುಶಃ ಇದು ಒಬ್ರಿಗೆ ಒಂದು ಮಾಡ್ತಕ್ಕಂಥದ್ದು, ಇನ್ನೊಬ್ರಿಗೆ ಇನ್ನೊಂದು ರೀತಿ ತೋರಿಸ್ತಕ್ಕಂಥ ಧೋರಣೆಗಳು, ಅವರ ವ್ಯಕ್ತಿತ್ವ, ಅವರ ರಾಜಕೀಯ ಲಲ್ಲಾಸೆಗೋಸ್ಕರ ಈ ರೀತಿಯಾಗಿ ಹೆಣ್ಣು ಮಕ್ಕಳನ್ನ ಈ ರೀತಿ ಮಾಡಿದ್ದಾರೆ.